ನಮಸ್ತೆ ವೀಕ್ಷಕರೇ, ಈ ವಿಡಿಯೋದಲ್ಲಿ ಹೈಬ್ರಿಡ್ ಜಾತಿಗೆ ಸೇರಿದಂಥ ಹಲಸಿನ ಹಣ್ಣನ್ನು ನೀವು ನೋಡುತ್ತೀರಾ. ಈ ಹಲಸಿನ ಹಣ್ಣಿನ ಗಿಡವನ್ನು ನಾನು ನರ್ಸರಿಯಿಂದ ತಂದಿರುತ್ತೇನೆ. ತಂದು 2 ವರ್ಷದಲ್ಲಿಯೇ ಈ ಗಿಡದಲ್ಲಿ ಹಲಸಿನ ಹಣ್ಣುಗಳು ಆಗಲು ಪ್ರಾರಂಭವಾಗಿವೆ. ಹೈಬ್ರಿಡ್ ಜಾತಿಗೆ ಸೇರಿದಂಥ ಈ ಹಲಸಿನ ಹಣ್ಣು ವರ್ಷ ಪೂರ್ತಿ ಹಣ್ಣು ಕೊಡುವಂಥ ಈ ಹಲಸಿನ ಹಣ್ಣು ನೋಡಿ ವೀಕ್ಷಕರೇ, ಬುಡದಲ್ಲಿಯೇ ಎಷ್ಟೊಂದು ಹಲಸಿನ ಹಣ್ಣುಗಳು ಆಗಿವೆ. ಇದನ್ನು ನೋಡುವಾಗ ಬಹಳ ಖುಷಿಯಾಗುತ್ತದೆ. ಮರಕ್ಕೆ ಹತ್ತಬೇಕು ಅಂತಿಲ್ಲ, ನೆಲದಲ್ಲಿಯೇ ಎಷ್ಟು ಚೆನ್ನಾಗಿ ಹರಡಿದೆ. ಎಷ್ಟೊಂದು ಹಲಸಿನ ಹಣ್ಣುಗಳು ಈ ಗಿಡದಲ್ಲಿ ಇರುವುದನ್ನು ನೀವು ಕಾಣುತ್ತೀರಾ ವೀಕ್ಷಕರೇ. ಬಹಳ ರುಚಿಕರವಾದಂತಹ, ಬೀಜ ಕಡಿಮೆ, ಬಹಳಷ್ಟು ಹಲಸಿನ ಎಲೆಗಳು, ಎಸಳುಗಳು ಇರುವಂತಹ ಈ ಹಲಸಿನನ್ನು ತಿನ್ನಲು ಕೂಡ ಬಹಳ ರುಚಿಕರವಾಗಿದೆ. ಕೇವಲ 2-3 ವರ್ಷಗಳಲ್ಲಿ ಈ ಗಿಡದಲ್ಲಿ ಹಲಸಿನ ಹಣ್ಣುಗಳು ಆಗಲು ಪ್ರಾರಂಭವಾಗುತ್ತವೆ. ಸಾಮಾನ್ಯವಾಗಿ ಈ ಬೇರೆ ಹಲಸಿನ ಗಿಡಗಳು ಸುಮಾರು 7-8 ವರ್ಷಗಳು ಕಾಯಬೇಕಾಗುತ್ತದೆ. ಆದರೆ ಈ ಗಿಡವು 2 ವರ್ಷದಿಂದಲೇ ಈ ಗಿಡ ಹಣ್ಣನ್ನು ಕೊಡಲು ಪ್ರಾರಂಭ ಮಾಡಿದೆ. ನೋಡಿ, ಇಷ್ಟೊಂದು ಹಲಸಿನ ಹಣ್ಣುಗಳು. ಗಿಡ ಎತ್ತರಕ್ಕೆ ಬೆಳೆದಿಲ್ಲ, ಪೊದರಾಗಿ ಬೆಳೆದಿರುತ್ತವೆ. ಗಿಡದ ಬುಡದಲ್ಲಿಯೇ ಇಷ್ಟೊಂದು ಹಲಸಿನ ಹಣ್ಣುಗಳಿರುವುದನ್ನು ನೀವು ಕಾಣುತ್ತೀರಾ. ಬಹಳ ಸಿಹಿಯಾದಂತಹ, ಗಾತ್ರದಲ್ಲಿ ಕೂಡ ದೊಡ್ಡದಿದೆ. ಇದು ಹಣ್ಣಾಗಲು ಸಿದ್ಧವಾಗಿದೆ. ಈಗಾಗಲೇ 2 ಹಲಸಿನ ಹಣ್ಣುಗಳನ್ನು ಈ ಗಿಡದಿಂದ ಕೊಯ್ದಿರುತ್ತೇನೆ. ವೀಕ್ಷಕರೇ, ನೀವು ಕೂಡ ಇಂಥ ಜಾತಿಗೆ ಸೇರಿದಂಥ ಹಲಸಿನ ಗಿಡವನ್ನು ಮನೆಯಲ್ಲಿ ಬೆಳೆಸಿ ಅಂತ ಹೇಳುತ್ತಾ, ವಿಡಿಯೋವನ್ನು ವೀಕ್ಷಿಸಿದ ಪ್ರತಿಯೊಬ್ಬರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.